ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ಪಾರ್ಟಿ ಸ್ಟೈಲ್ ಡಿಸೈನರ್ ಡ್ರೆಸ್ ಕಟಿಂಗು ಸ್ಟಿಚಿಂಗ್ ತೋರಿಸ್ತೀನಿ. ಇದು ಬಂದು ಲಾಂಗ್ ಸ್ಟ್ರಗ್ ಥರ ಬರುತ್ತೆ ಆ್ಯಂಡ್ ಇದರ ಒಳಗಡೆ ಈ ಥರ ನಾನು ಅಂಬ್ರೆಲಾ ಕಟ್ ಸ್ಲೀವ್ಲೆಸ್ ಕುರ್ತಿ ಡಿಸೈನ್ ಮಾಡಿದ್ದೀನಿ. ತುಂಬಾ ಸಿಂಪಲ್ ಇರುತ್ತೆ ಆ್ಯಂಡ್ ಲುಕ್ ವೈಸು ಕೂಡ ಚೆನ್ನಾಗಿರುತ್ತೆ. ನೋಡಿ, ಇದು ಬಂದು ನಾನು ಕಂಪ್ಲೀಟಾಗಿ ಜಾರ್ಜೆಟ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ ಕುರ್ತಿ ಪಾರ್ಟಿಗೆ. ಸಿಂಪಲ್ ಆಗಿರುತ್ತೆ, ತುಂಬ ಫ್ಲೇರು ಬರಲ್ಲ. ಸ್ಲೀವ್ಲೆಸ್ ಕುರ್ತಿ ಥರ ಮಾಡಿದ್ದೀನಿ. ಅದ್ರ ಮೇಲೆ ಈ ಥರ ಸ್ಟ್ರಗ್ ಬರುತ್ತೆ, ಕಂಪ್ಲೀಟ್ ಲಾಂಗ್ ಸ್ಟ್ರಗ್ ಬರುತ್ತೆ ಆ್ಯಂಡ್ ಫುಲ್ ಸ್ಲೀವ್ ಮಾಡಿದ್ದೀನಿ. ತುಂಬಾ ಈಸಿ ಮೆಥಡಲ್ಲಿ ತೋರಿಸಿದ್ದೀನಿ. ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಬಿಗಿನರ್ಸ್ ಆಗಿದ್ದರೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಕಂಪ್ಲೀಟಾಗಿ ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಫ್ಯಾಬ್ರಿಕ್ಕು ಕೂಡ ಅಷ್ಟೇ ತುಂಬ ಕಮ್ಮಿ ಫ್ಯಾಬ್ರಿಕ್ ಯೂಸ್ ಮಾಡಿ ಡಿಸೈನ್ ಮಾಡಿದ್ದೀನಿ. ಸ್ಟ್ರಗ್ ಪಾರ್ಟಿಗೆ ಜಸ್ಟ್ 2.5 ಮೀಟರ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಕುರ್ತಿ ಪಾರ್ಟಿಗೂ ಅಷ್ಟೇ ಸೇಮ್ ಅಷ್ಟೇ ಯೂಸ್ ಮಾಡಿದ್ದೀನಿ. ತುಂಬಾ ಈಸಿ ಇರುತ್ತೆ. ಡೆಫಿನೆಟ್ಲಿ ನಿಮಗೆ ಲೈಕ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಲೇಟ್ ಮಾಡದೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಫ್ಯಾಬ್ರಿಕ್ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ತೋರಿಸ್ತಾ ಇರೋದು ಕಂಪ್ಲೀಟಾಗಿ ಕುರ್ತಿ ಪಾಟಿಗೆ ಜಾರ್ಜೆಟ್ ಫ್ಯಾಬ್ರಿಕ್ಕು. ನಿಮಗೆ ಲೈಕ್ ಸ್ಯಾಟಿನ್ ಫ್ಯಾಬ್ರಿಕ್ ಇಷ್ಟ ಆದರೆ ಸ್ಯಾಟಿನ್ನು ಕೂಡ ಯೂಸ್ ಮಾಡ್ಕೋಬೋದು. ಯಾಕಂದರೆ ನಾನಿಲ್ಲಿ ನೆಟ್ಟೆಡ್ ಫ್ಯಾಬ್ರಿಕ್ ಯೂಸ್ ಮಾಡ್ತಿದ್ದೀನಿ. ಇದಕ್ಕೆ ಸ್ಯಾಟಿನ್ ಕೂಡ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಶೈನಿಂಗ್ ಮೆಟೀರಿಯಲ್ಲು ಕೂಡ ನೀವು ಕುರ್ತಿ ಪಾಟಿಗೆ ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ ನಾರ್ಮಲ್ ಆಗಿ ಫ್ಯಾಬ್ರಿಕ್ ಈ ಥರ ಯೂಸ್ ಮಾಡ್ತಿದ್ದೀನಿ, ಜಾರ್ಜೆಟ್ ಫ್ಯಾಬ್ರಿಕ್ಕು. ಓನ್ಲಿ 2.5 ಮೀಟರ್ ಜಾರ್ಜೆಟ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಆ್ಯಂಡ್ ಇದು ನೆಟೆಡ್ ಫ್ಯಾಬ್ರಿಕ್ಕು, ಎಂಬ್ರಾಯ್ಡ್ರಿ ಇದೆ. ಇದಕ್ಕೆ ಬಾರ್ಡರ್ ಥರ ಬಂದಿದೆ, ಅದು 2.5 ಮೀಟರ್ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಲೈನಿಂಗು ಕೂಡ 2.5 ಮೀಟರ್ ತೊಗೊಂಡಿದ್ದೀನಿ ಕಂಪ್ಲೀಟಾಗಿ ಫ್ಯಾಬ್ರಿಕ್ಕು. ಫಸ್ಟ್ ನಾನಿಲ್ಲಿ ಕುರ್ತಿ ಏನಿದೆ ಅದನ್ನು ಕಟ್ ಮಾಡಿ ತೋರಿಸ್ತೀನಿ. ಅದಕ್ಕೆ ಬಾಡಿ ಪಾರ್ಟ್ಗೆ ಎಷ್ಟು ಬೇಕೋ ಅಷ್ಟು ನಾನು ಲೈನಿಂಗ್ ಫ್ಯಾಬ್ರಿಕ್ಕು ಈ ರೀತಿ ಕಟ್ ಮಾಡಿಕೊಂಡು ಇದನ್ನು 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. ಲೆಂತು ವಿಡ್ತು ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ಅದನ್ನು ನೋಡಿಕೊಂಡು ನೀವು ಕಟ್ ಮಾಡಿಕೊಂಡ್ರೆ ಆಗುತ್ತೆ. ನಾನಿಲ್ಲಿ ತೋರಿಸ್ತಾ ಇರೋದು ಕಂಪ್ಲೀಟಾಗಿ ಮೀಡಿಯಮ್ ಸೈಜು. ಇಲ್ಲಿ ನಾನು ಶೋಲ್ಡರ್ ಲೆಂತ್ ಒಂದು 6 ಇಂಚಸ್ಗೆ ಮಾರ್ಕ್ ಮಾಡಿದೆ ಆ್ಯಂಡ್ ಆರ್ಮ್ ಹೋಲು 7 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಕಂಪ್ಲೀಟಾಗಿ ಹಾರ್ಮ್ ಶೇಪ್ ತೆಗಿಬೇಕು ನೀಟಾಗಿ. ಆ್ಯಂಡ್ ನೆಕ್ ಲೆಂತು 3.5 ಇಂಚಸ್ಗೆ ಮಾರ್ಕ್ ಮಾಡಿದೆ. ಫ್ರಂಟ್ ನೆಕ್ ಡೀಪ್ ಬಂದು 5.5 ಇಂಚಸ್ ಇಟ್ಟಿದ್ದೀನಿ. ಆ್ಯಂಡ್ ವೇಸ್ಟ್ ಲೆಂತ್ ಬಂದು ನಾನಿಲ್ಲಿ 10.5 ಇಂಚಸ್ ತೊಗೊಂಡಿದ್ದೀನಿ. ಜಸ್ಟ್ ನೀವು ವಿಡ್ತ್ ನೋಡಿಕೊಂಡ್ರೆ ಆಗುತ್ತೆ, ಓನ್ಲಿ ಲೆಂತ್ ವಿಡ್ತ್ ನೋಡಿಕೊಂಡ್ರೆ ಆಗುತ್ತೆ. ಬಾಡಿ ಪಾರ್ಟಿಗೆ ಇದೇ ಮೆಜರ್ಮೆಂಟು ಅಂತ ಏನಿಲ್ಲ. ಬೇರೆ ಮೆಜರ್ಮೆಂಟ್ ಲೈಕ್ ಲಾರ್ಜ್, ಎಕ್ಸೆಲ್ ಈ ಥರ ಬೇಕು ಅಂದ್ಕೊಂಡ್ರೆ ನೀವು ಬಾಡಿ ಪಾರ್ಟ್ ಲೆಂತು ಮತ್ತು ವಿಡ್ತ್ ಕರೆಕ್ಟಾಗಿ ನೋಡಿಕೊಂಡು ನಿಮ್ಮ ಮೆಜರ್ಮೆಂಟ್ ನೀವು ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿಕೊಂಡು ಕೂಡ ಕಟ್ ಮಾಡ್ಕೋಬೋದು. ಇದನ್ನು ನೀಟಾಗಿ ನಾನು ಕಟ್ ಮಾಡಿದ್ದೀನಿ. ಹಾರ್ಮ್ ಶೇಪ್ ಕಡೆಗೆ ಕಟ್ ಮಾಡಿಕೊಂಡು 2 ಪಾರ್ಟ್ಸನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಪಾರ್ಟಿಗೆ ನೀಟಾಗಿ ಈ ರೀತಿ 2 ಫೋಲ್ಡಿಂಗ್ ಮಾಡ್ಕೋಬೇಕು, ಅದು ಕೂಡ ಸೇಮು. ಇದನ್ನು ಸಪ್ರೇಟಾಗಿ ನೀವು ಕಟ್ ಮಾಡ್ಕೋಬೇಕು, ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು. ಓನ್ಲಿ ನೆಕ್ ಸೈಡ್ ಮಾತ್ರ. ಇಲ್ಲಿ ನಾನು ಬೋತ್ ಫ್ರಂಟು ಮತ್ತು ಬ್ಯಾಕ್ ಏನಿದೆ ಅದು ನೀಟಾಗಿ ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡಿದೆ. ಫ್ರಂಟ್ ಸೈಡ್ ಹಾರ್ಮ್ ಶೇಪ್ ತೆಗಿಬೇಕು, ಒಂದು 1/2 ಇಂಚು. ಬ್ಯಾಕ್ ಪಾರ್ಟ್ ನೆಕ್ ಲೆಂತು ಡೀಪು ಕೂಡ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಸೇಮ್ ಬರುತ್ತೆ ನೆಕ್ ಲೆಂತು. ಆ್ಯಂಡ್ ಡೀಪು ಸ್ವಲ್ಪ ಕಮ್ಮಿ ಇಟ್ಟಿದ್ದೀನಿ ಅಷ್ಟೇ. ನೋಡಿ, ಮೇಯ್ನ್ ಫ್ಯಾಬ್ರಿಕ್ ಏನಿದೆ ಜಾರ್ಜೆಟ್ ಫ್ಯಾಬ್ರಿಕ್ಕು, ಅದು ಕೂಡ ಸೇಮ್ ಅದೇ ಥರನೇ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮಾರ್ಜಿನ್ ಬಿಟ್ಕೊಂಡಿದ್ದೀನಿ ಅಷ್ಟೇ. ಕಂಪ್ಲೀಟಾಗಿ ಇದಕ್ಕೆ ಈ ಸ್ಲೀವ್ ಪಾರ್ಟು, ನೆಕ್ ಪಾರ್ಟು ನೀಟಾಗಿ ಅಟ್ಯಾಚ್ ಆಗೋ ಥರ ಲೈನಿಂಗು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಇದು ಕಂಪ್ಲೀಟ್ ನಾನು ಬೇರೆ ಥರ ಕೂಡ ತೋರಿಸಿದ್ದೀನಿ, ಪಟ್ಟಿ ಥರ ಅಟ್ಯಾಚ್ ಮಾಡಿ ಸ್ಲೀವ್ಲೆಸ್ ಕುರ್ತಿ. ಬಟ್ ಇದಕ್ಕೆ ಸ್ಟ್ರಗ್ ಬರುತ್ತಲ್ವ, ಅದಕ್ಕೆ ಪಟ್ಟಿ ಏನೂ ಮಾಡೋ ಅವಶ್ಯಕತೆ ಇರಲ್ಲ. ನಾರ್ಮಲ್ ಆಗಿ ಅಟ್ಯಾಚ್ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ, ನಾನು ಕಂಪ್ಲೀಟಾಗಿ ಅಟ್ಯಾಚ್ ಮಾಡಿ ಅದನ್ನು ಆಪೋಸಿಟ್ ವೇಲಿ ತೊಗೊಂಡು ನೀಟಾಗಿ ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ. ಕಂಪ್ಲೀಟಾಗಿ ಬೋತ್ ಫ್ರಂಟು ಮತ್ತು ಬ್ಯಾಕ್ ಏನಿದೆ ಎರಡೂ ಕೂಡ ಅಷ್ಟೇ ಅದೇ ಥರನೇ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಬರುತ್ತೆ. ನೀವು ಇದಾದಮೇಲೆ ಓನ್ಲಿ ಫ್ರಂಟ್ ಸೈಡ್ ಮಾತ್ರ ತೊಗೋಬೇಕು. ಫ್ರಂಟ್ ಸೈಡ್ಗೆ ಟಕ್ಸ್ ಬರುತ್ತೆ, ಅದನ್ನು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಸೊ ನಿಮಗೆ ಬೇಡ ಅಂದರೆ ಪ್ರಿನ್ಸ್ ಕಟ್ಟು ಕೂಡ ಮಾಡ್ಕೋಬೋದು. ನಾನಿಲ್ಲಿ ಓನ್ಲಿ ಟಕ್ಸ್ ಮಾಡ್ತಿದ್ದೀನಿ. 2 ಫೋಲ್ಡಿಂಗ್ ಮಾಡಿಕೊಂಡು 3.5 ಇಂಚಸ್ಗೆ ಮಾರ್ಕ್ ಮಾಡಿದೆ. ಆ್ಯಂಡ್ ಅಲ್ಲಿಂದ ಟಕ್ ಲೆಂತು 4 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಸೊ ಎರಡೂ ಕಡೆಯೂ ಒಂದು 1/2 ಇಂಚು ಈ ರೀತಿ ಮಾರ್ಕ್ ಮಾಡಿದ್ದೀನಿ. ಕಂಪ್ಲೀಟ್ ಟಕ್ ವಿಡ್ತ್ ಬಂದು ಕಟ್ ಮಾಡೋದು ಸ್ಟಿಚಿಂಗ್ ಮಾಡೋದು.
ಒಂದು 1 ಇಂಚ್ ಬರತ್ತೆ ಈ ರೀತಿ ಕಂಪ್ಲೀಟ್ 2 ಟಕ್ಸ್ಗೂ. ಇದು 1 ಇಂಚು, ಇನ್ನೊಂದು 1 ಇಂಚು ಈ ಥರ ಬರತ್ತೆ. ಸೊ ಕಂಪ್ಲೀಟಾಗಿ 1 ಇಂಚ್ ಹಿಡ್ಕೊಂಡು ನೀವು ಈ ರೀತಿ ಟಕ್ ಏನಿದೆ ಅದನ್ನು ಸ್ಟಿಚಿಂಗ್ ಮಾಡ್ಕೋಬೇಕು. ಎರಡೂ ಒಂದೇ ಲೆಂತ್ ಇರೋ ಥರ ನೋಡಿಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಕಂಪ್ಲೀಟಾಗಿ 2 ಟಕ್ಸೂ ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ಬೋತ್ ಫ್ರಂಟು ಮತ್ತು ಬ್ಯಾಕ್ ಏನಿದೆ ಅದು ನೀಟಾಗಿ ಶೋಲ್ಡರ್ ಪಾರ್ಟು ಸ್ಟಿಚ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ಕಂಪ್ಲೀಟು ಬಾಡಿ ಪಾರ್ಟ್ ಏನಿದೆ ಅದು ರೆಡಿ ಆಗುತ್ತೆ. ಸೊ ನೀವು ಲಾಂಗ್ ಡ್ರೆಸ್ ಮಾಡ್ಕೋಬೇಕು ಅಂದ್ಕೊಂಡ್ರೂ ಕೂಡ ಸೇಮ್ ಮೆಥಡ್ ಇರುತ್ತೆ, ಬಟ್ ಸ್ಲೀವ್ಸ್ ಅಟ್ಯಾಚ್ ಮಾಡಿಲ್ಲ ಅಷ್ಟೇ. ನೋಡಿ ಕಂಪ್ಲೀಟಾಗಿ ಬಾಡಿ ಪಾರ್ಟ್ ಏನಿದೆ ಅದು ರೆಡಿ ಆಯ್ತಲ್ವ. ಇವಾಗ ಬಾಟಮ್ ತೋರಿಸ್ತೀನಿ. ಇದಕ್ಕೆ ನಾನು 2.5 ಮೀಟರ್ ಯೂಸ್ ಮಾಡಿದ್ದೀನಿ. ಇದು ಕಂಪ್ಲೀಟಾಗಿ ರೀತಿ 2 ಫೋಲ್ಡಿಂಗಲ್ಲಿದೆ. ಇದು ಕಂಪ್ಲೀಟ್ ಫುಲ್ ಫ್ಲೇರ್ ಬರಲ್ಲ, ನಾರ್ಮಲ್ ಸಿಂಪಲ್ ಫ್ಲೇರ್ ಬರುತ್ತೆ. ಇದನ್ನು ಈ ರೀತಿ ಕ್ರಾಸ್ ಆಗಿ ನೀವು 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ನಾನು ಫೋಲ್ಡಿಂಗ್ ಮಾಡಿ ತೋರಿಸಿದ್ದೀನಿ. ಈ ಮೆಥಡಲ್ಲಿ ಫೋಲ್ಡಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ. ಜಸ್ಟ್ ಅಂದಾಜು ಮೇಲೆ ನೀವು ಮಾರ್ಕಿಂಗ್ ಮಾಡಿಕೊಂಡ್ರೆ ಆಗುತ್ತೆ. ನಾನಿಲ್ಲಿ 9 ಇಂಚಸ್ಗೆ ಮಾರ್ಕ್ ಮಾಡಿದೆ. ವೇಸ್ಟ್ ಲೆಂತು ಇಷ್ಟೇ ಅಂತ ಏನಿಲ್ಲ, ಜಸ್ಟ್ ನಾನು 9 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಮತ್ತು ನೀವು ಇದನ್ನು ಹೆಚ್ಚು ಕಮ್ಮಿ ಇದ್ದರೆ ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ತೋರಿಸ್ಕೊಡ್ತೀನಿ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ. ಸ್ವಲ್ಪ ಕಮ್ಮಿನೇ ಮಾರ್ಕಿಂಗ್ ಮಾಡಿಕೊಂಡ್ರೆ ಬೆಟರು. ನಾನಿಲ್ಲಿ 9 ಇಂಚಸ್ಗೆ ಮಾರ್ಕ್ ಮಾಡಿದೆ. ಅದು ಲೆಂತ್ ಕಮ್ಮಿನೇ ಬರುತ್ತೆ, ಮತ್ತು ಎಕ್ಸ್ಟ್ರಾ ಕಟ್ ಮಾಡ್ಕೋಬೋದು. ನೋಡಿ ನಾನು ಬಾಟಮ್ ಲೆಂತ್ ಬಂದು 40 ಇಂಚಸ್ಗೆ ಮಾರ್ಕ್ ಮಾಡಿದೆ. ಕಂಪ್ಲೀಟಾಗಿ ಬಾಟಮ್ ಏನಿದೆ ಅದು ನೀಟಾಗಿ ಈ ರೀತಿ 40 ಇಂಚಸ್ಗೆ ನೋಡಿಕೊಂಡು ಮಾರ್ಕಿಂಗ್ ಮಾಡ್ಕೋಬೇಕು. ನೋಡಿ ನಾನು ಮಾರ್ಕಿಂಗ್ ಮಾಡ್ತಿದ್ದೀನಿ. ಇದು ಬಂದು ಫುಲ್ ಫ್ಲೇರ್ ಬರಲ್ಲ, ನಾನು ಯೂಸ್ ಮಾಡಿರೋದೇ 2.5 ಮೀಟರು ಬಾಟಮ್ಗೆ. ಅದಕ್ಕೆ ಇದನ್ನು ಫೋಲ್ಡಿಂಗ್ ಮಾಡಿದಾಗ ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ ಫ್ಯಾಬ್ರಿಕ್ಕು. ಈ ಕಡೆ ಪಾರ್ಟು ನಾನು ಮಾರ್ಕಿಂಗ್ ಮಾಡ್ತಿದ್ದೀನಲ್ವ, ಈ ಕಡೆದು ಇದು ಕಂಪ್ಲೀಟಾಗಿ ಸ್ವಲ್ಪ ಫ್ಯಾಬ್ರಿಕ್ಕು ಅದೇ ಥರನೇ ನೀವು ಕಟ್ ಮಾಡಿಕೊಂಡು ಅದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ಅದು ಕೂಡ ತೋರಿಸ್ತೀನಿ. ನೋಡಿ ಕಂಪ್ಲೀಟಾಗಿ ನಾನು ಮಾರ್ಕಿಂಗ್ ಮಾಡಿದ್ದೀನಿ. 40 ಇಂಚಸ್ಗೆ ನೀಟಾಗಿ ಮಾರ್ಕಿಂಗ್ ಮಾಡಿಕೊಂಡು ಅದನ್ನು ಕಟ್ ಮಾಡಿದೆ. ಈ ರೀತಿ ಕಟ್ ಮಾಡಿಕೊಂಡು ಈ ಕಡೆ ಏನು ನಾವು ಕಟ್ ಮಾಡ್ಕೊಂಡಿದ್ದೀವಿ ಎಕ್ಸ್ಟ್ರಾ ಫ್ಯಾಬ್ರಿಕ್ಕು, ಅದೇ ಫ್ಯಾಬ್ರಿಕ್ನ ಯೂಸ್ ಮಾಡಿಕೊಂಡು ಇದಕ್ಕೆ ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೋಬೇಕು. ಅದನ್ನು ತೋರಿಸ್ತೀನಿ ನೋಡಿ. ಈ ರೀತಿ ಇದು ಕಟ್ ಥರ ಬರಲ್ಲ, ಫೋಲ್ಡಿಂಗಲ್ಲಿ ಇರುತ್ತೆ. ಅದನ್ನು ನೋಡಿಕೊಂಡು ನೀವು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಅದೇ ಲೆಂತಿಗೆ ಕರೆಕ್ಟಾಗಿ ನೋಡಿಕೊಂಡು ನಾನು ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಓನ್ಲಿ 1 ಸೈಡ್ ಮಾತ್ರ ಬರುತ್ತೆ, ಓನ್ಲಿ 1 ಕಾರ್ನರಲ್ಲಿ. ಅದನ್ನು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಅಟ್ಯಾಚ್ ಮಾಡಿಕೊಂಡು ಇದು ಕೂಡ ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ ಈ ಕಡೆ ಪಾರ್ಟು. ಇಲ್ಲಿಗೆ ಮೇನ್ ಫ್ಯಾಬ್ರಿಕ್ ಏನಿದೆ ಅದು ರೆಡಿ ಆಯಿತು. ಈ ಕಡೆ ಕಾರ್ನರು ಕೂಡ ನೀವು ಸೈಡಲ್ಲಿ ಸ್ಟಿಚಿಂಗ್ ಮಾಡ್ಕೋಬೇಕು. ಇವಾಗ ನೀವು ವೇಸ್ಟ್ ಲೆಂತು ಕರೆಕ್ಟಾಗಿ ಇದೆಯೋ ಇಲ್ವೋ ಚೆಕ್ ಮಾಡ್ಕೋಬೇಕು. ಆಲ್ರೆಡಿ ಬಾಡಿ ಪಾರ್ಟು ರೆಡಿ ಆಗಿರುತ್ತಲ್ವ, ಅದಕ್ಕೆ ಕರೆಕ್ಟಾಗಿ ವೇಸ್ಟ್ ಲೆಂತು ಬರುತ್ತೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಇಲ್ಲಿ ಒಂದು 1/2 ಇಂಚು ಇಲ್ಲ ಒಂದು 1 ಇಂಚು ಈ ರೀತಿ ಡೌನ್ಗೆ ಕಟಿಂಗ್ ಮಾಡಿಕೊಂಡ್ರೆ ಆವಾಗ ಇದು ನೀಟಾಗಿ ಬರುತ್ತೆ. ನೋಡಿ ನಾನು ಕಟಿಂಗ್ ಮಾಡಿದೆ ಅಲ್ವಾ, ಇವಾಗ ಕರೆಕ್ಟಾಗಿ ಬಂತು. ಜಸ್ಟ್ ಇದನ್ನು ಒಂದು 2 ಇಂಚಸ್ಸು ಕಟ್ ಮಾಡ್ಕೋಬೇಕು ಇದನ್ನು ಅಟ್ಯಾಚ್ ಮಾಡೋದಕ್ಕೆ. ಇದಕ್ಕೆ ಲೈನಿಂಗ್ ತೋರಿಸ್ತೀನಿ. ಲೈನಿಂಗ್ 2 ಮೀಟರ್ ಯೂಸ್ ಮಾಡ್ತಿದ್ದೀನಿ. ಇದನ್ನು ಈ ರೀತಿ 4 ಫೋಲ್ಡಿಂಗ್ ಮಾಡ್ಕೋಬೇಕು. 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. ನೋಡಿ ಇದಕ್ಕೆ ಅಷ್ಟೇ ಮೆಜರ್ಮೆಂಟು ಏನೂ ಬೇಕಾಗಿಲ್ಲ. ನಮ್ಮ ಮೇನ್ ಫ್ಯಾಬ್ರಿಕ್ ಇರುತ್ತಲ್ಲ ಅದನ್ನು ನೋಡಿಕೊಂಡು ಮಾರ್ಕಿಂಗ್ ಮಾಡಿಕೊಂಡ್ರೆ ಆಗುತ್ತೆ. ಇಲ್ಲಿ ಲೆಂತು 37 ಇಂಚಸ್ ತೊಗೊಂಡಿದ್ದೀನಿ, ಓನ್ಲಿ ಲೈನಿಂಗ್ ಪಾರ್ಟ್ ಮಾತ್ರ. ನೋಡಿ ಇದು ಏನಿದೆ ಬಾಟಮ್ದು ಮೇನ್ ಫ್ಯಾಬ್ರಿಕ್ಕು ವೇಸ್ಟ್ ಲೆಂತು, ಇದನ್ನು ಜಸ್ಟ್ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು 4 ಫೋಲ್ಡಿಂಗು ಜಸ್ಟ್ ಅದು ಮಾರ್ಕಿಂಗ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಜಸ್ಟ್ ಇದು ನೀಟಾಗಿ ನಾರ್ಮಲಾಗಿ ಅಂಬ್ರೆಲಾ ಕಟ್ಟಲ್ಲೇ ಬರೋ ಥರ ನೀವು ಕ್ರಾಸಾಗಿ ಮಾರ್ಕಿಂಗ್ ಮಾಡ್ಕೋಬೇಕು ಲೈನಿಂಗ್ ಫ್ಯಾಬ್ರಿಕ್ಕು. ಇಲ್ಲಿ ಡೌನ್ಗೆ ಒಂದು 1/2 ಇಂಚು ಮಾರ್ಕಿಂಗ್ ಮಾಡಿದ್ದೀನಿ. ಆ್ಯಂಡ್ ಇದು ಕೂಡ ಅಷ್ಟೇ ಜಸ್ಟ್ ಕ್ರಾಸಾಗಿ ಅಂಬ್ರೆಲಾ ಕಟ್ ಥರನೇ ನೀವು ಮಾರ್ಕಿಂಗ್ ಮಾಡಿಕೊಂಡ್ರೆ ಆಗತ್ತೆ. ನೋಡಿ ಜಸ್ಟ್ ಕಂಪ್ಲೀಟಾಗಿ ಇದೆಲ್ಲನೂ ನೀಟಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದು ಕೂಡ ಅಷ್ಟೇ 2 ಸೈಡಲ್ಲೂ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಈ ಕಡೆ ಪಾರ್ಟು ಕೂಡ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿಕೊಂಡ್ರೆ ಲೈನಿಂಗು ರೆಡಿ ಆಗುತ್ತೆ. ನಿಮಗೆ ಇದೇ ಥರನೇ ಫುಲ್ ಫ್ಲೇರ್ ಬೇಕು ಅಂದರೂ ಕೂಡ ಇದಕ್ಕೆ ಡಬಲ್ ಫ್ಯಾಬ್ರಿಕ್ ತೊಗೊಂಡ್ರೆ ಇದಕ್ಕೆ ಅಟ್ಯಾಚ್ ಮಾಡೋ ಅವಶ್ಯಕತೆ ಇರಲ್ಲ. ಮೇನ್ ಫ್ಯಾಬ್ರಿಕ್ಕು 4.5 ಮೀಟರು ಆ ಥರ ಆಗುತ್ತೆ. ನಾನು ಜಸ್ಟ್ ಸಿಂಪಲಾಗಿ ತೋರಿಸ್ತಿದ್ದೀನಿ ಅಷ್ಟೇ, ಕಮ್ಮಿ ಫ್ಯಾಬ್ರಿಕ್ ಯೂಸ್ ಮಾಡಿ. ನೋಡಿ ನಾನು ಲೈನಿಂಗು ನೀಟಾಗಿ ಸ್ಟಿಚಿಂಗ್ ಮಾಡಿದ್ದೀನಲ್ವ, ಜಸ್ಟ್ ಅದನ್ನು ಇದ್ರ ಒಳಗಡೆಗೆ ಸೇರಿಸ್ಕೊಂಡು ವೇಸ್ಟ್ ಪಾರ್ಟಿಗೆ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡಿಕೊಂಡು ಇದು ಮೇನ್ ಫ್ಯಾಬ್ರಿಕ್ ಇರುತ್ತಲ್ವ ಬಾಡಿ ಪಾರ್ಟ್ದು ಅದಕ್ಕೂ ಕೂಡ ಅಟ್ಯಾಚ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಕುರ್ತಿ ರೆಡಿ ಆಗುತ್ತೆ.
ನೀವು ಇದನ್ನು ಸ್ಲೀವ್ಲೆಸ್ ಕುರ್ತಿ ನಾರ್ಮಲ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು, ಇದು ಸ್ಟ್ರಗ್ ಇಲ್ದಿರೋ ಕೂಡ. ಇವಾಗ ನಾನು ಸ್ಟ್ರಗ್ ಕಟಿಂಗ್ ತೋರಿಸ್ತೀನಿ. ಇದಕ್ಕೆ 2.5 ಮೀಟರ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಸ್ಲೀವ್ಸ್ಗೆ ಎಷ್ಟು ಬೇಕೋ ಅಷ್ಟು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಫಸ್ಟಲ್ಲೇ. ಇದು ಓನ್ಲಿ ನಮ್ಮ ಲೆಂತ್ ನೋಡ್ಕೋಬೇಕು, ಕುರ್ತಿ ಪ್ಯಾಟ್ಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನು ಈ ರೀತಿ 4 ಫೋಲ್ಡಿಂಗ್ ಮಾಡಿದ್ದೀನಿ. 4 ಫೋಲ್ಡಿಂಗ್ ಮಾಡಿಕೊಂಡು ಈ ಕಡೆ ಏನಿದೆ ಮೇನ್ ಫ್ಯಾಬ್ರಿಕ್ ನಾನು ಫೋಲ್ಡಿಂಗ್ ಮಾಡಿದ್ದೀನಲ್ಲ, ಈ ಕಡೆ ಪಾರ್ಟು ಬ್ಯಾಕ್ ಸೈಡ್ದು ನಾನು ಮಾರ್ಕಿಂಗ್ ಮಾಡ್ತಿದ್ದೀನಿ. ಇಲ್ಲಿ ನೆಕ್ ಪಾರ್ಟ್ ನಾನು ಮಾರ್ಕ್ ಮಾಡಿದೆ ಅಲ್ವಾ ಕಂಪ್ಲೀಟಾಗಿ, ಇದು 3.5 ಇಂಚಸ್ಗೆ ಮಾರ್ಕ್ ಮಾಡಿದೆ ನಾನು ನೆಕ್ ಲೆಂತ್. ಆ್ಯಂಡ್ ಡೀಪ್ ಬಂದು ಜಸ್ಟ್ 3 ಇಂಚಸ್ ಇಟ್ಟಿದ್ದೀನಿ ಅಷ್ಟೇ. ಓನ್ಲಿ ಇದು ಬ್ಯಾಕ್ ಸೈಡ್ಗೆ ಬರುತ್ತೆ. ಇದು ಬ್ಯಾಕ್ ಸೈಡು ನೀವು ಮಾರ್ಕಿಂಗ್ ಮಾಡಿಕೊಂಡ್ರೆ ಫ್ರಂಟ್ ಸೈಡ್ದು ಈ ಥರ ಕ್ರಾಸ್ ಆಗಿ ತಗೋಬೇಕು. ಇದು ಈ ರೀತಿ ಮಾಡೋದ್ರಿಂದ ಡಿಸೈನು ಕೂಡ ಹೋಗಲ್ಲ. ಆ್ಯಂಡ್ ಇದು ಕಂಪ್ಲೀಟಾಗಿ ಡಿಸೈನ್ ಯಾವ ಥರ ಇರುತ್ತೋ ಅದು ಅದೇ ಥರನೇ ನೀವು ಕಟಿಂಗ್ ಮಾಡ್ಕೋಬೋದು. ನೋಡಿ, ನಾನು ನೆಕ್ ಪಾರ್ಟ್ ಇದು ಕಟಿಂಗ್ ಮಾಡೋ ಅವಶ್ಯಕತೆ ಇರಲ್ಲ ಫ್ರಂಟ್ ಸೈಡ್ದು. ಜಸ್ಟ್ ನಮ್ಮ ಬ್ಯಾಕ್ ಸೈಡ್ ನೆಕ್ ಪಾರ್ಟ್ ಇರತ್ತಲ್ವ, ಅದಕ್ಕೆ ಕರೆಕ್ಟಾಗಿ ನೀವು ಅಡ್ಜಸ್ಟ್ ಮಾಡಿಕೊಂಡು ಪಿನ್ಸ್ ಇಟ್ಕೊಂಡು ಮಾರ್ಕಿಂಗ್ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ, ನಾನು ಇದು ನೀಟಾಗಿ ಪಿನ್ಸ್ ಇಟ್ಟಿದ್ದಾದಮೇಲೆ ಇಲ್ಲಿ ಶೋಲ್ಡರ್ ಪಾರ್ಟ್ ನಾನು ಮಾರ್ಕಿಂಗ್ ಮಾಡ್ತಿದ್ದೀನಿ. ಜಸ್ಟ್ 6 ಇಂಚಸ್ಗೆ ನಾನು ಮಾರ್ಕ್ ಮಾಡಿದೆ. ಓನ್ಲಿ ನೆಕ್ ಡೀಪ್ ಏನಿದೆ ಅಲ್ಲಿಂದ ನೀಟಾಗಿ ನೋಡಿಕೊಂಡು ಮಾರ್ಕಿಂಗ್ ಮಾಡ್ಕೋಬೇಕು. 6 ಇಂಚಸ್ಗೆ ನಾನು ಮಾರ್ಕ್ ಮಾಡಿದೆ. ಆ್ಯಂಡ್ ಅಲ್ಲಿಂದ ಆರ್ಮ್ ಹೋಲು 7 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಜಸ್ಟ್ ಅದನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಶೇಪ್ ತೆಗಿಬೇಕು ಅಷ್ಟೇ. ತುಂಬ ಸಿಂಪಲ್ ಇರುತ್ತೆ ಆ್ಯಂಡ್ ಈಸಿ ವೇಲಿ ತೋರಿಸ್ತಿದ್ದೀನಿ. ನಿಮಗೆ ಈ ಥರ ಬಾರ್ಡರ್ ಫ್ಯಾಬ್ರಿಕ್ಸ್ ಇದ್ದರೆ ಆರಾಮಾಗಿ ಈ ರೀತಿ ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ನೋಡಿ, ಈ ಕಾರ್ನರ್ ಏನಿದೆ ಇದು ಅಡ್ಜಸ್ಟ್ ಮಾಡಿದ್ದೀವಲ್ಲ, ಇದನ್ನು ಓಪನ್ ಮಾಡ್ಕೋಬೇಕು, ನೀಟಾಗಿ ಕಟ್ ಮಾಡ್ಕೋಬೇಕು. ಈ ಆರ್ಮ್ ಶೇಪ್ ಏನು ಕಟ್ ಮಾಡಿದ್ದೀನಿ ಅಲ್ಲಿಂದ ನಾನು 11 ಇಂಚಸ್ಗೆ ಮಾರ್ಕ್ ಮಾಡಿದೆ. ಆ್ಯಂಡ್ ಅಲ್ಲಿಂದ ವೇಸ್ಟ್ ಬಂದು 11 ಇಂಚಸ್ಗೆ ತೊಗೊಂಡಿದ್ದೀನಿ. ಈ ಕಡೆ ಕಾರ್ನರಿಂದ ತೊಗೋಬೇಕು ನೀವು. ಅಲ್ಲಿ ಜಸ್ಟ್ ಒಂದು 2 ಇಂಚ್ ಇಲ್ಲ ಒಂದು 1 ಇಂಚು ಈ ಥರ ಬರುತ್ತೆ ಅಷ್ಟೇ. ಇದನ್ನು ನೀಟಾಗಿ ಈ ರೀತಿ ಶೇಪ್ ತೆಗಿಬೇಕು. ವೇಸ್ಟ್ ಲೆಂತ್ ಕರೆಕ್ಟಾಗಿ ನೋಡಿಕೊಂಡು ಕ್ರಾಸಾಗಿ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಸೇಮ್ ಇದು ಕುರ್ತಿ ನಾವು ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊತೀವಿ ಸ್ಲಿಟ್ ಕುರ್ತಿ ಅದೇ ಮೆಥಡ್ ಇರುತ್ತೆ. ಬಟ್ ಸ್ವಲ್ಪ ಲೈಟಾಗಿ ಫ್ಲೇರ್ ಇರುತ್ತೆ ಅಷ್ಟೇ. ಸೈಡ್ ಕಾರ್ನರ್ಸು ನೀವು ಇದನ್ನು ಓಪನ್ ಇಲ್ದಿರೋ ಸ್ಟಿಚಿಂಗ್ ಮಾಡ್ಕೋಬೇಕು ಅಷ್ಟೇ. ನೋಡಿ, ಕಂಪ್ಲೀಟಾಗಿ ಅದನ್ನು ಕಟ್ ಮಾಡಿದೆ. ಫ್ರಂಟ್ ಸೈಡ್ ಮಾತ್ರ ಆರ್ಮ್ ಶೇಪ್ ತೆಗಿಬೇಕು ಲೈಟಾಗಿ. ನೋಡಿ, ಕಟಿಂಗ್ ಮಾಡಿದ್ದೀನಿ. ಇಲ್ಲಿಗೆ ಕಂಪ್ಲೀಟಾಗಿ ಇದು ಸ್ಟ್ರಗ್ ಏನಿದೆ ಅದು ಕಟಿಂಗ್ ಆಯಿತು. ಇದು ಬ್ಯಾಕ್ ಸೈಡ್ದು ಈ ಥರ ಬರುತ್ತೆ. ಬ್ಯಾಕ್ ಸೈಡಿಗೆ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು ಪಟ್ಟಿ ಥರ. ಇನ್ನು ಇದಕ್ಕೇನು ಅವಶ್ಯಕತೆ ಇರಲ್ಲ. ಫ್ರಂಟ್ ಸೈಡ್ದು ಆಲ್ರೆಡಿ ಡಿಸೈನ್ ಎಲ್ಲ ಬಂದಿದೆ ಅಲ್ವಾ. ನಿಮ್ಗೆ ಇದರಲ್ಲಿ ಫ್ಲೇರ್ ಬರಬೇಕು ಅಂದರೆ ಇದು ಕೂಡ ಅಂಬ್ರೆಲಾ ಕಟ್ ಟೈಪಲ್ಲಿ ಕೂಡ ಮಾಡ್ಕೋಬೋದು. ಬಟ್ ನಾನು ಸಿಂಪಲಾಗಿ ತೋರಿಸ್ತಿದ್ದೀನಿ. ಕಂಪ್ಲೀಟಾಗಿ ಸ್ಟ್ರೈಟ್ ಕಟ್ ಬರುತ್ತೆ ಇದು ಕುರ್ತಿ ಟೈಪಲ್ಲಿ. ನೋಡಿ, ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ಸ್ಲೀವ್ಸ್ಗೆ ಫಸ್ಟ್ ನಾನು ಎಷ್ಟು ಬೇಕೋ ಅಷ್ಟು ಸಪ್ರೇಟ್ ಮಾಡ್ಕೊಂಡಿದ್ದೇನೆ. ಅದನ್ನು 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. ಲೆಂತ್ 21 ಇಂಚಸ್ ತೊಗೊಂಡಿದ್ದೀನಿ ಆ್ಯಂಡ್ ವಿಡ್ತ್ ಬಂದು 10.5 ಇಂಚಸ್ ತೊಗೊಂಡಿದ್ದೀನಿ. ಇಲ್ಲಿ ಬಂದು 2.5 ಇಂಚಸ್ಗೆ ಸ್ಲೀವ್ ಶೇಪ್ ತೆಗೆದೆ. ಇಲ್ಲಿಂದ ನಾನು ಈ ಕಡೆ 6 ಇಂಚಸ್ಗೆ ಮಾರ್ಕ್ ಮಾಡಿದೆ. ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ರಿಮೂವ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಈ ಫ್ಯಾಬ್ರಿಕ್ ಎಲ್ಲನೂ ಕಟ್ ಮಾಡ್ಕೋಬೇಕು. ನೋಡಿ, ನಾನು ಕಟಿಂಗ್ ಮಾಡಿದ್ದೀನಿ. ಈ ರೀತಿ ಬರುತ್ತೆ. ಇದನ್ನು ಓಪನ್ ಮಾಡಿ ತೋರಿಸ್ತಿದ್ದೀನಿ. ಕಂಪ್ಲೀಟ್ ಸ್ಲೀವು ತುಂಬ ಈಸಿ ಇರುತ್ತೆ. ಇವಾಗ ಈ ಸ್ಲೀವು ಕೂಡ ಅಟ್ಯಾಚ್ ಮಾಡ್ಕೋಬೇಕು. ಸೊ ಇದು ಫಸ್ಟ್ ಏನಿದೆ ಬ್ಯಾಕ್ ಪಾರ್ಟ್ದು ಡೀಪ್ ನಾವು ಕಟ್ ಮಾಡಿದ್ದೀವಲ್ಲ, ಅದಕ್ಕೆ ನೆಟೆಡ್ ಫ್ಯಾಬ್ರಿಕ್ಕೆ ಇದರಲ್ಲೇ ಇರೋದು ನೀವು ಯೂಸ್ ಮಾಡಿಕೊಂಡು ಪಟ್ಟಿ ಥರ ಅಟ್ಯಾಚ್ ಮಾಡ್ಕೋಬೇಕು. ಅದು ಅಟ್ಯಾಚ್ ಮಾಡಿದ್ದಾದಮೇಲೆ ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡು ಶೋಲ್ಡರ್ ಪಾರ್ಟ್ ಅಟ್ಯಾಚ್ ಮಾಡಿಕೊಂಡು ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಕುರ್ತಿ ರೆಡಿ ಆಗುತ್ತೆ. ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.